ನಿನ್ನೆ ನಡೆದಂತಹ ಹೈಕಮಾಂಡ್ ಸಭೆಯಲ್ಲಿ ಪ್ರಮುಖವಾಗಿ ಟಾಸ್ಕ್ ಏನು ಕೊಡಲಾಗಿದೆ, ಅದರಲ್ಲೂ ಎಚ್ಚರಿಕೆ. ನಿಮ್ಮ ಕೆಲಸ ನಿಮಗೆ ಕೊಟ್ಟದ್ದನ್ನು ಮಾಡದೆ ಹೋದರೆ, ಲೋಕಸಭೆಯಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸದೆ ಹೋದರೆ ಸಚಿವರ ತಲೆದಂಡ ಅನ್ನೋದು. ಈಗ ಪರಮೇಶ್ವರ್ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಹಾಗಿದ್ರೆ ಇದು ನಿಜಕ್ಕೂ ಬಹಳ ಕಾಸ್ಟ್ಲಿ ಆಗುತ್ತೆ ಎಲ್ಲ ಸಚಿವರುಗಳ ಪಾಲಿಗೆ, ಬಹಳ ಎಚ್ಚರಿಕೆ. ಹಾಗಿದ್ರೆ ಇದು ಖಂಡಿತ ಪ್ರತಿಮಾ, ಯಾಕೆಂದ್ರೆ ಕಾಂಗ್ರೆಸ್ ಕಳೆದ ಬಾರಿ ಕೇವಲ ಒಂದು ಸ್ಥಾನವನ್ನ ಮಾತ್ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿತ್ತು. ಇಂಥ ಪರಿಸ್ಥಿತಿ ಇರುವಾಗ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕಾದಂತಹ ಜವಾಬ್ದಾರಿ ಇದೆ. ಕಾರಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುವಂಥದ್ದು. ಜೊತೆಗೆ 135 ಸೀಟ್ಗಳನ್ನ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ರು. ಜೊತೆಗೆ ಗ್ಯಾರಂಟಿಗಳ ಅನುಷ್ಠಾನ ಕೂಡ 55ನೇ ಗ್ಯಾರಂಟಿ ಕೂಡ ಇವತ್ತು ಅನುಷ್ಠಾನ ಆಗ್ತಾ ಇದೆ, ಚಾಲನೆ ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ನಿಂದ ಅಂದ್ರೆ ಕರ್ನಾಟಕದಿಂದ ಲೋಕಸಭೆಯಲ್ಲಿ ಕನಿಷ್ಠ 20 ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂತಹ ಟಾಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ನೀಡ್ತಾ ಇದೆ. ಸೊ ಈ ಟಾಸ್ಕ್ ಅನ್ನು ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ಅದರ ಪರಿಣಾಮಗಳನ್ನು ಎದುರಿಸಿ ಎನ್ನುವಂತ ಸೂಚನೆಯನ್ನ ನಿನ್ನೆ ನಡೆದಂತ ಸಭೆಯಲ್ಲಿ ಎಲ್ಲ ಸಚಿವರುಗಳಿಗೂ ಕೂಡ ಕೊಡಲಾಗಿದೆ. ಸೊ ಸಚಿವರ ಸ್ಪರ್ಧೆ ಅಂತ ಬಂದಾಗ ಸಚಿವರುಗಳು ಹಿಂದೇಟು ಹಾಕ್ತಿದ್ದಾರೆ. ಆದ್ರೆ ಜವಾಬ್ದಾರಿಗಳನ್ನ ಅವರಿಗೆ ವಹಿಸಿದ್ರೆ ಅಥವಾ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ವಿಫಲವಾದ್ರೆ ಸಚಿವರ ತಲೆದಂಡ ಆಗುತ್ತೆ ಅನ್ನುವಂಥ ಎಚ್ಚರಿಕೆ ಕೊಟ್ಟಾಗ ಲೋಕಸಭಾ ಚುನಾವಣೆಯ ಬಹಳ ಸೀರಿಯಸ್ ಆಗಿ ಮಾಡ್ತಾರೆ ಅನ್ನುವಂಥ. ಯಾಕಂದ್ರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನ ಆರೋಪ ಇದೆ, ಇವ್ರಿಗೆಲ್ಲಿ ಅವ್ರಿಗೆಲ್ಲಿ ಅನ್ನುವಂಥದ್ದಿದೆ. ಆಮೇಲೆ ಸೋತ್ ಮೇಲೆ ಹಲವಾರು ಸಬೂಬುಗಳನ್ನು ಕೊಡ್ತಾರೆ ಸಚಿವರುಗಳು. ಈ ಹಿಂದೆ ಕೂಡ ಈ ಥರದ್ದೆಲ್ಲ ನಡೆದಿದೆ. ಹಾಗಾಗಿ ಈ ಬಾರಿ ಅಂಥದಕ್ಕೆಲ್ಲ ಕಡಿವಾಣ ಹಾಕುವಂಥ ತೀರ್ಮಾನವನ್ನ ಹೈಕಮಾಂಡ್ ತೆಗೆದುಕೊಂಡಿದೆ. ನಿನ್ನೆ ನಡೆದಂಥ ಸಭೆಯಲ್ಲಿ ಏನು 28 ಜನ ಸಂಯೋಜಕರನ್ನ ಕರೆಸಿ ಸಭೆ ಮಾಡಲಾಯಿತು. ಈ ಸಭೆಯಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಲೋಕಸಭಾ ಚುನಾವಣೆಯನ್ನ ಪರಿಣಾಮಕಾರಿಯಾಗಿ ಎದುರಿಸಿ ಗಂಭೀರವಾಗಿ ತೆಗೆದುಕೊಳ್ಳದೆ ಹೋದ್ರೆ ತಲೆದಂಡಕ್ಕೆ ರೆಡಿಯಾಗಿ ಎನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಪೂರಕ ಎನ್ನುವಂತೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಕೂಡ ಹೇಳಿದ್ರು, ಹೌದು ನಮಗೆ ಆ ರೀತಿಯಾದಂತ ಇನ್ಸ್ಟ್ರಕ್ಷನ್ಸ್ ಬಂದಿದೆ, ಪರಿಣಾಮಕಾರಿಯಾಗಿ ಚುನಾವಣೆ ಮಾಡಬೇಕು, ಇಲ್ಲಾಂದ್ರೆ ಪರಿಣಾಮವನ್ನು ಎದುರಿಸಿ ಎನ್ನುವಂತ ಸೂಚನೆಯನ್ನ ಕೊಟ್ಟಿದೆ ಅನ್ನುವಂಥದ್ದನ್ನು ಹೇಳಿದ್ರು. ಹಾಗಾಗಿ ಹೈಕಮಾಂಡ್ ಹೇಳಿರುವಂತದ್ದು, ನೀವೇ ಸ್ಪರ್ಧೆ ಮಾಡಿ ಅಥವಾ ನಾವು ಘೋಷಣೆ ಮಾಡುವಂತ ಅಭ್ಯರ್ಥಿಗಳ ಪರವಾಗಿ ನಿಂತು ತನು ಮನ ಧನ ಅರ್ಪಿಸಿ ಚುನಾವಣೆಯನ್ನು ಎದುರಿಸಿ, ಇಲ್ಲಾಂದ್ರೆ ಅದ್ರ ಪರಿಣಾಮ ನೆಟ್ಟಗಿರಲ್ಲ ಅನ್ನುವಂತ ರೀತಿ ವಾರ್ನಿಂಗ್ ಅಂತೂ ಇಶ್ಯೂ ಆಗಿದೆ. ಹೀಗಾಗಿ ಸಚಿವರಿಗೆ ಒಂದು ತಳಮಳ, ತಾವೇ ಸ್ಪರ್ಧೆ ಮಾಡಬೇಕು ಅಥವಾ ತಾವು ಹೇಳುವಂತವರಿಗೆ ಟಿಕೆಟ್ ತೆಗೆದುಕೊಂಡು ಸ್ಪರ್ಧೆ ಮಾಡಿಸಬೇಕು ಅನ್ನುವಂತ ಗೊಂದಲಕ್ಕೂ ಕೂಡ ಸಚಿವರುಗಳು ಸಿಲುಕೊಂಡಿದ್ದಾರೆ. ಒಂದಂತೂ ನಿಜ, ಹೈಕಮಾಂಡ್ ಬಹಳ ಗಂಭೀರವಾಗಿ ಲೋಕಸಭಾ ಚುನಾವಣೆಯನ್ನ ನಡೆಸ್ತಾ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಪ್ರತಿಮಾ. ಜೊತೆಗೆ ಬಹಳಷ್ಟು ಜನ ಸಚಿವರುಗಳನ್ನ ಏನು ಇಳಿಸಬೇಕು ಈ ಲೋಕಸಭಾ ಸಮರದಲ್ಲಿ ಎನ್ನುವಂಥ ಪ್ಲಾನಿಂಗ್ ಏನಿತ್ತು, ಅದಕ್ಕೆ ಒಪ್ಪಿಗೆ ಹಲವರದ್ದು ಇರಲಿಲ್ಲ. ಆದರೆ ಈಗ ಕೊಟ್ಟಿರುವ ಟಾಸ್ಕ್ ನೋಡ್ತಾ ಇದ್ರೆ ಯಾರಿಗೆ ಹೇಳಿದ್ರು ಒಪ್ಕೊಳ್ಳುವಂಥ ಪರಿಸ್ಥಿತಿ ಬಂದೊದಗಿದೆಯಾ ಹಾಗಿದ್ರೆ ಅಂತ ಪ್ರತಿಮಾ. ಈಗಲೂ ಕೂಡ ಈ ಎಚ್ಚರಿಕೆ ನಡುವೆಯೂ ಕೂಡ ಸಚಿವರುಗಳು ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇಲ್ಲ. ಸುಮಾರು 11 ಜನ ಸಚಿವರಿಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಸೂಚನೆಗಳಿತ್ತು. ಆದ್ರೆ ಈ 11 ಮಂದಿಯ ಪೈಕಿ ಮುನಿಯಪ್ಪ ಅವರು ಮಾತ್ರ ಕೋಲಾರದಿಂದ ಸ್ಪರ್ಧೆ ಮಾಡುವಂತ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೊಂದು ಕಂಡೀಷನ್ ಕೂಡ ಹಾಕಿದ್ದಾರೆ, ತಮ್ಮ ಪುತ್ರಿ ರೂಪಕಲಾ ಶಶಿಧರ್ ಅವರಿಗೆ ಸಚಿವರನ್ನಾಗಿ ಮಾಡಬೇಕು, ನಾನು ಲೋಕಸಭಾ ಕ್ಷೇತ್ರಕ್ಕೆ ಅಂದ್ರೆ ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನುವಂತ ಕಂಡೀಷನ್ ಅನ್ನು ಮುನಿಯಪ್ಪ ಅವರು ಹಾಕಿದ್ದಾರೆ. ಇವರನ್ನ ಹೊರತುಪಡಿಸಿದ್ರೆ ದಿನೇಶ್ ಗುಂಡೂರಾವ್ ಕೂಡ ರೆಡಿ ಇಲ್ಲ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಪರಮೇಶ್ವರ್ ಅವರಿಗೆ ಚಿತ್ರದುರ್ಗ ಅಥವಾ ಕೋಲಾರ ಎಲ್ಲಿಂದ ನಿಲ್ತೀರಾ ಹೇಳಿ ಅನ್ನುವಂಥದ್ದನ್ನು ಹೇಳಿದ್ರು, ಅವರು ಕೂಡ ರೆಡಿ ಇಲ್ಲ. ಸತೀಶ್ ಜಾರಕಿಹೊಳಿ ಬೆಳಗಾವಿಯಿಂದ ಸ್ಪರ್ಧೆ ಮಾಡಿ ಅನ್ನುವಂಥ ಇನ್ಸ್ಟ್ರಕ್ಷನ್ಸ್ ಇದೆ, ಅವರು ಕೂಡ ರೆಡಿ ಇಲ್ಲ. ಹೀಗೆ ಹಲವಾರು ಜನ ಸಚಿವರಿಗೆ ಏನು ಲೋಕಸಭಾ ಕ್ಷೇತ್ರಗಳನ್ನು ಹೇಳಿ ಸ್ಪರ್ಧೆ ಮಾಡಿ ಅದಕ್ಕೆ ಹೇಳಿದ್ರು, ಅವ್ರು ಯಾರು ಕೂಡ ರೆಡಿ ಇಲ್ಲ. ಅವರು ಈಗ ಹೈಕಮಾಂಡ್ನ ಮುಂದೆ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ, ನಾವು ನಿಲ್ಲೋದಕ್ಕೆ ರೆಡಿ ಇಲ್ಲ, ನಾವು ಸಚಿವರಾಗಿ ಕೆಲಸ ಮಾಡ್ತಾ ಇದ್ದೀವಿ, ಇಂಥ ಸಂದರ್ಭದಲ್ಲಿ ನಾವೇ ನಿಂತ್ರೆ ಸರಿ ಹೋಗಲ್ಲ, ನಮ್ಮ ಸಂಬಂಧಿಕರಿಗೆ ಕೊಡಿ, ಸಹೋದರರಿಗೆ ಕೊಡಿ, ಪತ್ನಿಗೆ ಟಿಕೆಟ್ ಕೊಡಿ, ಮಕ್ಕಳಿಗೆ ಟಿಕೆಟ್ ಕೊಡಿ ಎನ್ನುವಂತ ಡಿಮಾಂಡ್ ಅನ್ನು ಇಟ್ಟಿದ್ದಾರೆ. ಹೀಗಾಗಿ ಹೈಕಮಾಂಡ್ ಫ್ಯಾಮಿಲಿಗೆ ಟಿಕೆಟ್ ಕೊಡುವಂತಹ ಯಾವುದೇ ತೀರ್ಮಾನಗಳನ್ನ ಇನ್ನೂ ಕೂಡ ತಿಳಿಸಿಲ್ಲ. ಆದ್ರೆ ಸಚಿವರುಗಳಿಂದ ಬಂದಿರುವಂತ ಅಭಿಪ್ರಾಯವನ್ನ ಮಾತ್ರ ಸ್ವೀಕಾರ ಮಾಡಿದ್ದಾರೆ. ಅಂದ್ರೆ ಸಂಬಂಧಿಕರಿಗೆ ಟಿಕೆಟ್ ಕೊಡೋದಿರ್ಬೋದು, ಮಕ್ಕಳಿಗೆ ಟಿಕೆಟ್ ಕೊಡೋದು, ಈ ಅಭಿಪ್ರಾಯವನ್ನ ಹೈಕಮಾಂಡ್ ಸ್ವೀಕಾರ ಮಾಡಿದೆ. ಅಂತಿಮವಾಗಿ ಯಾರಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಒಂದು ವೇಳೆ ಸಚಿವರು ಹೇಳಿದವರಿಗೆ ಟಿಕೆಟ್ ಕೊಟ್ರೆ ನಿಶ್ಚಿತವಾಗಿ ಆ ಜವಾಬ್ದಾರಿಗಳೆಲ್ಲವನ್ನು ಕೂಡ ಸಚಿವರೇ ತೆಗೆದುಕೊಳ್ಬೇಕಾಗತ್ತೆ. ಚುನಾವಣಾ ಖರ್ಚಿನಿಂದ ಹಿಡಿದು ಪ್ರಚಾರ ಕಾರ್ಯತಂತ್ರಗಳಿಂದ ಹಿಡಿದು ಎಲ್ಲ ಜವಾಬ್ದಾರಿಗಳನ್ನ ಅವರೇ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಸಚಿವರ ಸ್ಪರ್ಧೆ ಅಂತೂ ಅನಿವಾರ್ಯ ಆಗಿದೆ ಕಾಂಗ್ರೆಸ್ಗೆ. ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಅದು ಇದೆ, ಸಚಿವರು ನೀವೇ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಮನಸ್ಸಿನಲ್ಲಿದೆ. ಒಂದು ವೇಳೆ ನೀವು ಸ್ಪರ್ಧೆ ಮಾಡದೇ ಇದ್ರೆ ಅದನ್ನ ಗೆಲ್ಲಿಸ್ಕೊಂಡು ಬಂದು ಜವಾಬ್ದಾರಿಯನ್ನ ನೀವು ತೆಗೆದುಕೊಳ್ಳಿಲ್ಲ ಅಂದ್ರೆ ನೀವು ಪರಿಣಾಮ ಎದುರಿಸಿ ಅನ್ನುವಂಥ ವಾರ್ನಿಂಗ್ ಅಂತೂ ಆಗಿದೆ ಪ್ರತಿಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.